ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ನನ್ನ ಗಾರ್ಡನ್ನಲ್ಲಿ ಮಂಗಗಳು ತುಂಬ ದಿನ ಆಗಿತ್ತು, ತುಂಬ ತಿಂಗಳೇ ಆಗಿತ್ತು ಅಂತ ಹೇಳ್ಬೋದು ಮಂಗ ನೋಡಿಬಿಟ್ಟು. ಈಗ ಮಂಗ ಬಂದಿದ್ದಾವೆ. ಬೆಳಿಗ್ಗೆ ಕೂಡ ಸಾಕಷ್ಟು ಬಂದಿತ್ತು. ಎಷ್ಟು ಇತ್ತು ಅಂದರೆ ಇಲ್ಲೆಲ್ಲ ಕೂತ್ಕೊಂಡ್ಬಿಟ್ಟಿತ್ತು ಈ ಸೈಡಲ್ಲಿ. ನಾನು ಕಾಳೆಲ್ಲ ಒಣ ಹಾಕಿದ್ದೆ, ಅದನ್ನೆಲ್ಲ ತೊಗೊಂಡು ಹೋಗಿಬಿಟ್ಟೆ. ನಾನು ಈ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಈಗ ಸಂಜೆ ಆಗಿದೆ. ಸಂಜೆ ಟೈಮಲ್ಲೂ ನೋಡಿ ಮಂಗ ಬಂದಿದ್ದಾವೆ. ಇವತ್ತು ಇಡೀ ದಿನ ಇಲ್ಲೇ ಇದ್ದಾವೆ, ಎಲ್ಲೂ ಹೋಗಿಲ್ಲ. ಅದು ನೋಡಿ ಏನಂದರೆ ಚೆಂಡು ಅದರದ್ದು ಮೊಗ್ಗಾಗಿತ್ತು, ಅದನ್ನ ಕಿತ್ತಿ ತಿಂತಾ ಇದೆ. ಇದು ಒಂದು ಇಲ್ಲಿ ಚೆಂಡು ಹೂವಿನ ಹೂವು ಆಗಿದೆ, ಅದನ್ನ ತಿಂತಾ ಇದೆ. ಇಲ್ಲಿ ಒಂದು ಚೆರಿ ಟೊಮೆಟೊ ಎಲ್ಲ ಇತ್ತು, ಅದನ್ನು ಕೂಡ ತಿಂದು ಹಾಕಿದೆ. ಸ್ವಲ್ಪ ಬೇಜಾರು ಅನ್ನಿಸ್ತು. ತುಂಬ ದಿನ ಆಗಿತ್ತು, ಬಂದೇ ಇರಲಿಲ್ಲ ಮಂಗ. ಬಟ್ ಇವತ್ತು ಬಂದು ಇಲ್ಲಿ ನೋಡಿ ನನ್ನ ಗಾರ್ಡನ್ ಅನಿಸುತ್ತೆ. ನಾನು ನೋಡೋಣ ಅಂತ ಬಂದೆ, ಬರೋಷ್ಟರಲ್ಲಿ ಇಷ್ಟೆಲ್ಲ ಆಗೋಗಿದೆ. ಹಾಗೆ ಇವತ್ತು ಸ್ವಲ್ಪ ಗಾಳಿ ಜಾಸ್ತಿ ಬಿಟ್ಟಿತ್ತು. ನೋಡಿ, ದಾಸವಾಳ ಅರಳ್ಕೊಂಡಿದೆ ತುಂಬ ಚೆನ್ನಾಗಿ. ಒಂದು ರೋಸ್ ಕೂಡ ಆಗಿದೆ. ಸ್ವಲ್ಪ ಮಳೆ ಆಯಿತು, ಒಂದು 5 ನಿಮಿಷ ಮಳೆ ಆಗಿದೆ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಆದರೆ ಇವತ್ತು ಮಂಗ ಮಾತ್ರ ಎಲ್ಲ ಹಾಳು ಮಾಡಾಕಿದೆ. ಇಲ್ಲಿ ಒಂದು ಪಾಟ್ ಇತ್ತು, ಅದನ್ನು ಕೆಳಗಡೆ ಬಿಸಾಕಿದೆ. ಇಲ್ಲೊಂದು ಬಿದ್ದಿದೆ, ಇದು ಗಾಳಿಗೆ ಬಿದ್ದಿರೋದು. ಮಂಗ ಕೆಡವಿದ್ದಲ್ಲ, ಇದು ಗಾಳಿಗೆ ಉದುರ್ಕೊಂಡಿದೆ, ಇದು ಬಿದ್ದಿದೆ. ಇದನ್ನು ಏನಿದೆಯಲ್ಲ, ಇದು ಮಂಗ ಕೆಡವಿರೋದು. ಇಲ್ಲಿ ಕೂತ್ಕೊಳೋಕ್ಕೋಸ್ಕರ ಅದು ಕೆಡವು ಹಾಕ್ತು. ಈ ರೀತಿ ಆದ ತಕ್ಷಣ ಬೇಜಾರು ಅನ್ನಿಸ್ಬಿಡುತ್ತೆ. ಇಷ್ಟು ದಿನ ಮಂಗ ಬಂದಿರಲಿಲ್ಲ, ತುಂಬ ಖುಷಿ ಇತ್ತು ಆ್ಯಕ್ಚುಲಿ ನನಗೆ. ಬಟ್ ಈಗ ಎಲ್ಲ ಹಾಳು ಮಾಡಾಕಿದೆ. ಈ ಚೆಂಡು ಏನು ಉಳಿಸಲ್ಲ ಫ್ರೆಂಡ್ಸ್, ಈಗ ಅಷ್ಟು ತಿಂದಾಕತ್ತದು. ಹಾಗೆ ಇಲ್ಲೊಂದು ಹಾಗಲಕಾಯಿ ಇದೆ, ತಕ್ಕೊಂಬಿಡ್ತೀನಿ. ನಾನು ಊರಲ್ಲಿ ಇಲ್ಲದೆ ಇರಬೇಕಾದ್ರೆ ಹಾಗಲಕಾಯಿ ಆಗಿದೆ, ಬಟ್ ಮನೆಯಲ್ಲಿ ತೆಗ್ದಿಲ್ಲ. ಹಂಗಾಗಿ ನೋಡಿ 2 ಕೆಂಪದಾಗಿದೆ. ಇದನ್ನ ತೆಗೆದಿಟ್ಕೊತೀನಿ, ಯಾಕಂದರೆ ಬೀಜ ಬರುತ್ತೆ. ಇದರಿಂದನೇ ಮತ್ತೆ ನಾವು ಹಾಕೋದಕ್ಕೆ ಅನುಕೂಲ ಆಗುತ್ತೆ, ಬೀಜ ಇರುತ್ತಲ್ಲ, ಹಂಗಾಗಿ. ಹಾಗೆ ಇಲ್ಲೊಂದಿಷ್ಟು ನಿಂಬೆಹಣ್ಣು ಆಗಿದ್ದಾವೆ, ಅದನ್ನು ಕೂಡ ತಕ್ಕೋತೀನಿ. ಹಳದಿ ಯಾವುದಿದೆ ಅದನ್ನು ತೆಗಿತಾ ಇದ್ದೀನಿ. ನೋಡಿ, ಒಂದೇ ಬರಲಿ ಎರಡೇ ಬರಲಿ, ನಾವು ಬೆಳೆದಿರೋದು ಒಂದು ಖುಷಿನೇ ಬೇರೆ. ನೋಡಿ, ಆ ಪಾಟಲ್ಲೊಂದು ಬಿದ್ದಿದೆ, ಅದನ್ನು ಕೂಡ ತೆಗಿಬೇಕು. ನೋಡಿ, ಇನ್ನೊಂದು ಬಿದ್ದಿದೆ. ಇದು ನೋಡಿ, ಎಷ್ಟೊಂದು ನಿಂಬೆಹಣ್ಣು ಸಿಕ್ತು. ಹಾಗೆ ಈ ಪಾಟಲ್ಲಿ ಏನಂದರೆ ಚೆರಿ ಟೊಮೆಟೊ ಆಗಿತ್ತು, ಅದೊಂದೆರಡು ತಕ್ಕೊಂಡು ಹೋಗಿದೆ ಅನಿಸುತ್ತೆ. ಹಾಗೆ ಇಲ್ಲೊಂದೆರಡು ಟೊಮೆಟೊ ಆಗಿದೆ ಕಾಯಿ, ಅದನ್ನು ಕೂಡ ತಕ್ಕೋತೀನಿ. ಇಲ್ಲಾಂದರೆ ಹಳದಿ ಆಗಿಬಿಡುತ್ತೆ, ಇದು ಕೆಂಪಾಗಿಬಿಡುತ್ತೆ. ಯಾಕಂದರೆ ಚಟ್ನಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಇದ್ದರೆ, ಅದಕ್ಕೋಸ್ಕರ. ಹಾಗೆ ಒಂದಿಷ್ಟು ಕರಿಬೇವು ಕೂಡ ತಕ್ಕೋತೀನಿ ನಾನು. ನೋಡಿ, ಇಷ್ಟು ತಕ್ಕೊಂಡಿದ್ದೀನಿ.
ಹಾಗೆ ಇವತ್ತು ಪೋರ್ಚುಲಕ ಪರ್ಸ್ಲಿನಲ್ಲಿ ಕಟಿಂಗ್ಸನ್ನು ಹಾಕ್ಕೊಂಡಿದ್ದೀನಿ ಒಂದೆರಡು. ಇದು ನೋಡಿ ಕೇಸರಿ ಕಲರ್ ಇದೆ, ಇದೊಂದು ಪೋರ್ಚುಲಕ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದಿದೆ, ಇದೊಂಥರ ಕನಕಾಂಬರ ಕಲರ್ ಇದೆ, ಅದನ್ನು ಕೂಡ ನಾನು ಇವತ್ತು ಕಟಿಂಗನ್ನು ಹಾಕ್ಕೊಂಡಿದ್ದೀನಿ. ಕಂಡಾಗ ಒಂದು ಸ್ವಲ್ಪ ಕಟಿಂಗ್ಸನ್ನು ಹಾಕ್ಕೊತೀನಿ, ಯಾಕಂದರೆ ಮತ್ತೆ ಅದು ಹೂವು ಅರಳಿದಾಗಲೇ ನನಗೆ ಗೊತ್ತಾಗೋದು, ಅದಕ್ಕೋಸ್ಕರ. ಮಳೆ ಆಗಿರೋದ್ರಿಂದ ಗಿಡಗಳು ಇವತ್ತೊಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇದೆ. 5 ನಿಮಿಷ ಆಗಲಿ ಮಳೆ ಆದರೆ ಗಿಡಗಳು ತುಂಬಾ ಖುಷಿಯಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.